ನೀಟ್ ಅಕ್ರಮವನ್ನು ಖಂಡಿಸಿ ಅನಿರ್ದಿಷ್ಟಾವಧಿದ ಧರಣಿಯನ್ನು ಸತ್ಯಾಗ್ರಹವನ್ನು ಮಾಡಿದಂಥ ಸೋನಮ್ ವಾಂಗ್ಚುಕ್ ಅವರ ಭೇಟಿಯಾಗಿದ್ದಾರೆ ಕೇಂದ್ರ ಸಚಿವ. ಸೋನಮ್ ವಾಂಗ್ಚುಕ್ ಅವರ ಆರೋಗ್ಯ ಹೇಗಿದೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಕೇಂದ್ರ ಆರೋಗ್ಯ ಸಚಿವ ಜೆ.ಪಿ. ನಡ್ಡಾ. ಅನಿರ್ದಿಷ್ಟಾವಧಿ ಧರಣಿ ಮಾಡೋದ್ರ ಮೂಲಕ, ಉಪವಾಸ ಸತ್ಯಾಗ್ರಹ ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದಂಥ ವಾಂಗ್ಚುಕ್ ಅವರೀಗ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಅವರನ್ನು ಸೌಜನ್ಯಯುತವಾಗಿ ನಡೆಸಿಕೊಳ್ಳುವಲ್ಲಿ ಕೂಡ ಕೇಂದ್ರ ಸರ್ಕಾರ ವಿಫಲವಾಯಿತು. ಕರೆದು ಕೂರಿಸಿ ಮಾತನಾಡಿ ಅವರ ಬೇಕು ಬೇಡಗಳನ್ನು ಕೇಳಿ ಹೇಗೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅನ್ನುವ ಕನಿಷ್ಠ ಸೌಜನ್ಯವನ್ನು ಕೂಡ ತೋರಿಸಲಿಲ್ಲ. ಸೋನಮ್ ವಾಂಗ್ಚುಕ್ ಇನ್ನೇನು ನಿಧನ ಹೊಂದುತ್ತಾರೆ ಎನ್ನುವ ಮಟ್ಟಕ್ಕೆ ಬಂದು ನಿಂತಾಗ, ಅವರ ಆರೋಗ್ಯ ಕ್ಷೀಣಿಸ್ತಾ ಹೋದಾಗ ಅವರನ್ನು ಕರೆದುಕೊಂಡು ಹೋಗಲಾಗಿದೆ. ಕೆಲವರು ಹೇಳ್ತಾರೆ ಅವರನ್ನು ಕರೆದುಕೊಂಡು ಹೋಗಿಲ್ಲ, ಕಿಡ್ನ್ಯಾಪ್ ಮಾಡಲಾಗಿದೆ. ಕೆಲವರು ಹೇಳ್ತಾರೆ ಒತ್ಕೊಂಡು ಹೋಗಿದ್ದಾರೆ ಅಂತ. ಅಂಥ ಅನಿವಾರ್ಯ ಸ್ಥಿತಿಗೆ ಕೇಂದ್ರ ಸರ್ಕಾರ ಬಂದು ನಿಲ್ತು. ಈಗ ಜೆ.ಪಿ. ನಡ್ಡಾ ಆರೋಗ್ಯ ಸಚಿವರು ವಾಂಗ್ಚುಕ್ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಜೆ.ಪಿ. ನಡ್ಡಾ ಅವರು. ಇನ್ನು ಡಾಕ್ಟರ್ ಜಿತೇಂದ್ರ ಸಿಂಗ್ ತೋಮರ್ ಸೋನಮ್ ಅವರನ್ನು ಭೇಟಿಯಾಗಿದ್ದಾರೆ. ಗುರುಗ್ರಾಮದ ವೇದಾಂತ ಆಸ್ಪತ್ರೆಯಲ್ಲಿ ಸೋನಮ್ಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಸೋನಮ್ ವಾಂಗ್ಚುಕ್. ಸೋನಮ್ ಆರೋಗ್ಯದ ಮೇಲೆ ವೈದ್ಯರು ಕೂಡ ತೀವ್ರ ನಿಗಾ ಇರಿಸಿದ್ದಾರೆ. ನಿಗಾ ಇರಿಸಲೇಬೇಕಾಗುತ್ತೆ. ಕೊಂಚ ಏರುಪೇರಾದರೂ ಕೂಡ ಇಡೀ ದೇಶದ ಸ್ಥಿತಿ ಏನಾಗುತ್ತೆ ಅಂತ ಅರಿಸಿದ ಕೇಂದ್ರ ಸರ್ಕಾರ. ಸೊ ಹೀಗಾಗಿ ಅವರ ಆರೋಗ್ಯದ ಮೇಲೆ ಅವರ ಮೇಲೆ ಕನಿಕರದಿಂದನೋ ಅಥವಾ ಅವರ ಕಳಕಳಿಯಿಂದನೋ ಕಾಳಜಿಯಿಂದನೋ ಅಲ್ಲ, ಈ ದೇಶದ ಯುವಕರು ಯುವಪಡೆ ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಕೂಡ ಈಗಲೇ ದೆಹಲಿ ದಗದಗ ಅಂತ ಉರಿತಾ ಇದೆ. ಅಂಥ ಸ್ಥಿತಿ ಬಾರದಿರಲಿ, ಅಂಥ ಸ್ಥಿತಿ ಯಾವ ಕಾರಣಕ್ಕೂ ಬರದೇ ಇರಲಿ. ಚೂರು ಹೆಚ್ಚು ಕಮ್ಮಿ ಆದರೂ ಕೂಡ ಇಡೀ ದೆಹಲಿ ಸುಟ್ಟು ಹೋಗುತ್ತೆ ಅನ್ನುವ ಭಯ ಇದೆ ಅವರಿಗೆ. ಸೊ ಆ ಕಾರಣದಿಂದಾಗಿ ಕೇಂದ್ರ ಸರ್ಕಾರ ಇದೀಗ ಎಚ್ಚೆತ್ತುಕೊಂಡ ರೀತಿಯಲ್ಲಿ ನಟಿಸ್ತಾ ಇದೆ. ಅವರ ಆರೋಗ್ಯವನ್ನು ವಿಚಾರಿಸುವ ರೀತಿಯಲ್ಲಿ ತೋರ್ಪಡಿಕೆ ಮಾಡ್ತಾ ಇದ್ದಾರೆ. ಬಟ್ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಬಟ್ ಅವರ ಆರೋಗ್ಯ ಸುಧಾರಣೆ ಒಂದು ಭಾಗವಾದರೆ ಅವರ ಬೇಡಿಕೆ ಈಡೇರೋದು ಕೂಡ ಈ ದೇಶದಲ್ಲಿ ಜರೂರಾಗಿ ಆಗಬೇಕಾಗಿದೆ. 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇವರೆಲ್ಲರ ಮಕ್ಕಳು ದೊಡ್ಡ ದೇಶದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಓದ್ತಾ ಇದ್ದಾರೆ. ಅವರಿಗೆ ನಮ್ಮ ದೇಶದಲ್ಲಿ ಸೀಟು ಸಿಗುವಂಥ ಅನಿವಾರ್ಯತೆ ಬೇಕಾಗಿಲ್ಲ. ಬೇರೆ ಬೇರೆ ದೇಶಗಳಲ್ಲಿ ಸೀಟು ಕೊಂಡುಕೊಳ್ಳುವಂಥ ಸಾಮರ್ಥ್ಯ ರಾಜಕಾರಣಿಗಳಿಗಿರುತ್ತೆ. ಬಟ್ ಈ ದೇಶದ ಬಡವರು ವೈದ್ಯರಾಗುವ ಕನಸು ಕಾಣಬಾರ್ದ? ಈ ದೇಶದ ರೈತನ ಮಗ ವೈದ್ಯನಾಗುವ ಕನಸು ಕಾಣಬಾರ್ದ? ಆ ಕನಸಿಗೆ ಮಣ್ಣೆರಚುವುದು ಎಷ್ಟು ದಿನ ಆ ಕನಸಿಗೆ ಪುಡಿ ಮಾಡ್ತೀರಿ? ಆ ಕನಸನ್ನು ನುಚ್ಚು ಮಾಡ್ತೀರಿ? ಈ ಕಾರಣದಿಂದಲೇ ಈ ಹೋರಾಟ ಭುಗಿಲೆದ್ದಿದೆ. ಇದು ಕೇವಲ ಹೋರಾಟವಲ್ಲ, ಒಂದು ಜನಾಂದೋಲನದ ಮೂಲಕ ಅಥವಾ ಜನಾಂದೋಲನವಾಗುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಸದ್ಯಕ್ಕಂತೂ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ತಾ ಇದೆ ಅನ್ನೋದು ಸಮಾಧಾನ ತಂದಿದೆ.